ಥೋ, ತಡಾಗಿ ಹೋತು ಇವತ್ತು ಎದ್ದಿದ್ದು. ತಡಾಗಿ ಹೋತ ಯಾವತ್ತೂ ಇಷ್ಟೊತ್ತಿಗೆ ಎದ್ದಳೇ ಅಲ್ಲ. ಅದು ಯಾವ ಥರದ ನಿದ್ರೆ ಬಂದು ಹೋತೇನೋ. ಮಲಗಿದ್ದು ತಡ ಆಗಿತ್ತು. ಅಪ್ಪ ಮಗ ಈಗ ಬರ್ತಾರೆ ತಿಂಡಿ ಆತನ ಅಂತ. ಪಲ್ಲವ ಅವಳ ದಿನ ಇಷ್ಟೊತ್ತಿಗೆ ಎದ್ದು ಬಂದು ಎಂಥರ ಒಂಚೂರು ಮಾಡ್ತಿತ್ತು. ಇವತ್ತದು ಮುಲುಗ್ದಲ್ಲಿಂದ ಹೇಳಪ್ಪ. ಯಾಕೆ ಹಿಂಗೆ ಮಾಡ್ತಾರೇನು, ಹೇಳಂಗಿಲ್ಲ ಬಿಡಂಗಿಲ್ಲ. ಎಂತ ಮಾಡೋದು, ಜಾಸ್ತಿ ಹೇಳಕ್ಕೆ ಹೋದರೆ ಬಸ್ರಿ ಅಂತ ಒಂದಾಗಿದೆ. ಆಗಲಿ, ಇನ್ನೊಂದು 3-4 ದಿನ ಅಲ್ಲ, ಅಟ್ಲ ಕಳಿಸ್ಕಿ ಬಿಟ್ರೆ ಹೆಂಗೆ ನನ್ನ ತಲೆಗೆ ನನ್ನ ಕೈ ಅಂತ ಮಾಡ್ಕೊಂಡಿರ್ಬೋದು. ಅತ್ಲಾಗೆ ಈ ಮನುಷ್ಯ ಮಾಡಿದ್ದು ಹಾಗೆ. ಎಂತ ಮಾಡ್ತಿದ್ದೀ? ಹೊತ್ತಾತದ ಮಾರತ್ತೆ. ಈಗ ತಿಂಡಿ ಕೊಟ್ಟಿದ್ರೆ ಆತಿತ್ತು. ತಿಂಡಿ ಎಂತ ಮಾಡೀಯ? ಆತು ಮಾರ್ರ, ಕೊಟ್ಟೆ. ಈಗ ಅದನ್ನೇ ಜ್ಞಾನ ಮಾಡ್ತಾ ಇದ್ದೆ. ಅದು ಬೆಳಿಗ್ಗೆ ಏಳೋ ತಡ ಆಗಿ ಹೋತು. ಏಳೋ ತಡ ಅಂದರೆ ನಿಮ್ಮಿಂದನೇ ಆಗಿದ್ದು. ಅಷ್ಟು ತಡ ಆಗಿ ಬಂದರೆ ಹೇಳಿನಿ, ಬೇಗ ಬಲ್ಲಿ ನೀವು ಅಂಥೇಳಿ. ಎಲ್ಲಿ ಬರ್ತೀರಿ ನೀವು? ಮಲ್ಗೋದೇನು 12 ಗಂಟೆ ಆಗಿತ್ತೇನ. ಬೆಳಗ್ಗೆ ಬೇಗ ಎಚ್ಚರ ಆಗುವಾಗ ಅಂದರೆ ಎಲ್ಲಿಂದ ಆಗ್ತದೆ? ನಾನು ಹಗಲಿಡೀ ಕೆಲಸ ಮಾಡಿ ಸಾಕಾಗಿರ್ತದೆ. ಆಗಲಿ ಹೇಳಿದ್ದು ಮರತೆ. ಎಂತ ನೋಡಿ ಕೊಡು. ಈಗ ಯಾವುದೊಂದಾದ್ರೆ ನನ್ನ ಮೇಲೆ ಹೇಳಿಬಿಡ್ತೀಯ. ನೀವು ತಡಕ್ಕೆ ಬಂದ್ರಿ ಅಂದರೆ ಅವ್ರ ಮನೇಲಿ ಉಣ್ಣಕ್ಕೆ ಇಕ್ಬೇಕ ಬೇಡ? ದೈದರ್ಕಿಗೆ ಅಂತ ಹೋದ ಉಣ್ದೇ ಬರೋಕ್ಕಾಗ್ತದ? ಅಲ್ಲ, ನಾನು ಹೆಂಡ್ತಿ ಬೇಗ ಬರೋಕ್ಕೆ ಹೇಳದೆ ಬೇಗ ಉಣ್ಣಕ್ಕೆ ಇಕ್ಕಿ ಅನ್ನೋಕ್ಕಾಗ್ತದ? ಪಂಕ್ತಿ ಇಡ್ಬೇಕಾರೆ ಮುಂಚೆ ಅದು ಜನನೂ ಹಮ ಇತ್ತು. ಫಸ್ಟಿನ ಪಂಕ್ತಿಗೆ ಹೋಗೋಣ ಅಂತ ಮಾಡಿದೆ. ಮತ್ತೊಂಥರ ಎಂಥ ನುಗ್ಗಡೆ ಹೋಗೋದು ಅಂತೇಳಿ ಸುಮ್ಮನೆ ಕೂತೆ. ಆಮೇಲೆ 2ನೇ ಪಂಕ್ತಿ ಉಂಡ್ಕೊಬರೋದು ಅಷ್ಟೊತ್ತಾತು. ಹೀಗಾಗಲಿ, ಹಿಂಗೆಲ್ಲ ಸಲಿಗೆ ಕೊಟ್ಕೊಂಡಿರಿ. ಬಾಗ್ಲಿಗೆ ಚಿಲ್ಕ ಹಾಕ್ತೆ ಮಲ್ಕೊಂಡಿರ್ತೀನಿ. ಆಮೇಲೆ ದುಡ್ಕಿ ಬಲ್ಲಿ ಅಂತ ಹೇಳಿದ್ರೆ ಅದನ್ನು ಕೇಳಲ್ಲ. ಏನು ಬಂದು ಹೊತ್ಕೊಂಡು ಹೋಗ್ತಾರೆ ಅಂತೇಳಿ ಚಿಲ್ಕ ಹಾಕಿಂಡೇ ಮಲ್ಕೆ ಅಂತೀರಿ. ಆಗಲಿ ಮಾರತಿ, ನೀ ತಡಾಗಿದ್ರೂ ಅಡ್ಡಿಲ್ಲ, ತಿಂಡಿ ತಡ ಆದರೂ ಅಡ್ಡಿಲ್ಲ. ಚಿಲ್ಕ ಹಾಕ್ತೆ ಮಲ್ಕೊಳ್ಳೋದು ಬೇಡ. ಈಗ ಸಮ ನಿದ್ದು ಬಂದು ಮಲಗ್ದವರು ಸಮ, ಸತ್ತರು ಸಮ ಅಂತಾರೆ. ಇಲ್ಲಿ ಏನಾದರೂ ಗೊತ್ತಾಗ್ತದ? ಅದ್ರ ಗಳಿಗೆ ಪಾಪಣ್ಣವ್ರ ಮನೇಲಿ ಆಗಿದ್ದು ಗೊತ್ತಿಲ್ಲ ನಿಂಗೆ? ಬೇಡ, ಮನೆ ಇದು ಮಾಡೋ, ಏನು ತೊಂದರೆ ಇಲ್ಲ. ಈಗ ಇದನ್ನೇ ಈಗ ಹೇಳಿದ್ರೆ ನಿನ್ನ ಮಗ ಮತ್ತು ಅದಕ್ಕೂ ಹೇಳ್ತಾನೆ, ಒಂದು ಸತಿ ಏನೋ ಮಾಡಿದ್ರು ಅಂತೇಳಿ ಎಷ್ಟೊತ್ತಿಗೂ ಅದನ್ನೇ ಹೇಳ್ತಿರ್ಬೇಡಿ ಪಾಪ ಅಂತ. ಹೋಗಲಿ. ಅಲ್ಲ, ನಿನ್ನ ಸೊಸೆಗೆ ಎಂತ ಆಗಿದೆ? ನಿನ್ನೆ ಗಾನಾಗೆ ಓಡಾಡ್ಕೊಂಡಿತ್ತು. ಎಂತಾಗಿದೆ? ಅಲ್ಲಿ ನಿನ್ನೆ 2 ಗಾನಾಗಿತ್ತು, ಇವತ್ತು ಗಾನಾಗೆ ಇತ್ತಲ್ಲ. ಯಾರು ಎಂತ? ಇವು ತಡೀರಿ ಮಾರ್ರ, ನಾನು ಬೆಳಗ್ಗೆ ಎದ್ದಳಿಲ್ಲ, ಅಡುಗೆ ಮನೆಗೆ ಬಂದೆ, ಎಂತ ಕೇಳಲೂ ಇಲ್ಲ. ಹೇಳಲ್ಲ ಇಷ್ಟೊತ್ತು ಏನು ಅಂತ ನೋಡಿದೆ. ಯಾರು ಎಂತ ಹೇಳಿದ್ರ? ಮುದ್ದಣ್ಣ ಏನಾರು ಹೇಳಿದ್ನ? ಅವನು ಇಲ್ಲಿ ಬಂದು ಹೇಳ್ತಾನ. ತಾಡಿ ಅಂಕ, ಅಷ್ಟು ಗಾಬರಿಯಾಗಿ ಹೋಗೋಂಥದ್ದು ಏನೂ ಆಗಲ್ಲ. ಸ್ವಲ್ಪ ಹೊತ್ತು ನಿಂತ್ಕ. ನಿನ್ನ ಹತ್ರ ಯಾವುದೊಂದು ಹೇಳೋದು ತಪ್ಪೇಯ. ಏನು ಹೇಳು ಅಂತಿದ್ದೆ, ನನಗೆ ಇಲ್ಲಿ ಸೊಂಟ ಹಿಡ್ಕೊಂಡಂಗಾಗಿದೆ ಅಂತಾನೆ ಎಂಥದ ಪುರಾಣ ಆತಾಯಿತ್ತಪ್ಪ. ನಾ ಈಗ ಇಲ್ಲಿ ಬರೋ ಅಲೇಸಿದ್ದು, ನನ್ನ ಮಗನೇ ಹೇಳ್ತಿದ್ದ. ಹೇಳು ಅಂದ್ರೆ ಹಂಗೆ ಇದು ಮಾಡ್ತೈತಿ. ಎಂಥದ ಏನಾಗೋದೇ ಇಲ್ಲ. ಹಂಗೇನಾರು ಇದ್ರೆ ಬಂದು ಹೇಳ್ತಾನೆ. ಸುಮ್ಮನಿರು. ಅಲ್ಲಿ ಹೋಗಿ ಮತ್ತೊಂದು ಸತಿ ಕೇಳ್ತಾ ಕೂರೋದು ಬೇಡ. ಇವತ್ತು ಇಡೀ ಹೇಳಲ್ಲ, ನೀ ಏನಾರು ಅಲ್ಲಿ ಹೋಗಿ ಕೇಳಕ್ಕೆ ಹೋದೆ ಅಂದರೆ. ಸುಮ್ಮನಿರಿ ನೀವು. ಎಲ್ಲ ಹೊತ್ತಲ್ಲೂ ಒಂದೇ ಥರ ಮಾಡ್ತಿರ್ಬೇಡಿ. ಗನಾಗೆ ಇತ್ತು, ದಿನ ತುಂಬ್ತಾ ಬಂದದೆ. ಹೇಳಿದೆ ಇವನಿಗೊಬ್ಬನಿಗೆ ಬಂದು ಕರ್ಕೊಂಡು ಹೋಗೋಕ್ಕೆ ಹೇಳ ಅಂತ, ಅದನ್ನಾರು ಮಾಡ್ತಾನು. ಎಂತ ಹೋಗಿ ಕೇಳ್ಕಿ ಬರ್ತೀನಿ ಮಾರ್ರ, ತಡೀರಿ. ಅಮ್ಮ, ಓ ಮುದ್ದಣ್ಣಿಲ್ಲೇ ಬಂದನ? ಪಲ್ಲವಿ ಏನು ಹೇಳಲ್ಲ ಇಷ್ಟೊತ್ತ? ಅದನ್ನೇ ಹೇಳೋಣ ಅಂತ ಬಂದೆ ಅಮ್ಮ. ಎಂತ ಹಳ್ಳೆ ಹತ್ರ ಒಂಚೂರು ನೋವು ಅಂತದಪ್ಪ.
ಇದು ಏಳು ಏಳು ಅಂತ ಹೇಳಿದ್ರೆ ಸಣ್ಣ ನೋವು ಬಂದಂಗೆ ಆಗ್ತದೆ, ನಂಗೆ ಹೇಳಕ್ಕೆ ಹೆದರಿಕಾತದೆ ಅಂತದೆ. ಎಂತ ಅಂತ ನೋಡೋದು ಮಾರತಿ. ಸಯ್ಯನ್ ಮರಯ್ಯ, ನಾನೇನು ಗಾಬರಿಯಾಗಿ ಬಂದಿದ್ದು ನೋಡಿ ಎಂಥದ್ದೇನ ಅಂತ ಮಾಡಿದೆ. ಹಳ್ಳಿ ಕಣ್ಣು ಹಂಗೆ ಹಿಡ್ಕೋತದ. ನಮಗೆ ಸುಸೂತ್ರ ಇರೋ ಮನುಷ್ಯರಿಗೆ ಒಂದೊಂದು ಸತಿ ಹಳ್ಳಿ ಕಣ್ಣು ಹಿಡ್ಕೊಂಡ್ರೆ ಹೇಳೋಕ್ಕಾಗಲ್ಲ, ಇತ್ಲಾಗ ಮಗ್ಳು ಹೊಡ್ಚೋಕ್ಕಾಗಲ್ಲ, ಹಂಗಾಗ್ತದೆ. ಇದು ನಿನ್ನೆ ಬೇಡ ಅಂದಂಗೆ ಆಲೂಗಡ್ಡೆ ಪಲ್ಯ ತಿಂತ ಅದಕ್ಕೆ ಅಲ್ಲ ಒಂದೊಂದು ಸತಿ ಮೂಲಕದಾಗ ಹಂಗೆ ಆಗ್ತದ. ಹೊಲ್ಲಕ್ಕೆ ಹೇಳ ಎದ್ದ ನಡ್ಕೊಂಡು ಬರೋಕ್ಕೆ ಹೇಳ ಸಮ ಆಗ್ತದ. ಅದು ಹಂಗೆ ಮುಲ್ಕೊಂಡಿದ್ರೆ ಮತ್ತೆ ಅದೇ ಇದಾಗ್ತದೆ. ಹೋಗಿ ಹೇಳು ಹೋಗ. ಓ ಮರಯ್ಯ, ನಾನು ಎಂಥದ ಅಂತ ಒಂದು ಗಳಿಗೆ ಹೆದರೋದೆ. ಹೋಗಿ ಹೇಳಕ್ಕೆ ಹೇಳ ಹೋಗ. ಅಲ್ಲ ಮತ್ತೇನು ತೊಂದರೆ ಇಲ್ಲ ಅಲ್ಲ ಅಮ್ಮ, ಸುಮ್ಮನೆ ಮಲ್ಕೊಂಡೇ ಇರ್ತಿತ್ತೇನೋ ಅತ್ಲಗೆ. ಎಂಥರ ಕೆಲಸ ಇದ್ರೆ ಹೇಳು, ನಾನು ಮಾಡಿಕೊಡ್ತೀನಿ. ಬೇಕಾರೆ ಹೇಳೋಕ್ಕಾಗಲ್ಲ ಅಂತದಲ್ಲೇ ಅಮ್ಮ. ಮಾರಯ್ಯ, ನೀನು ಹೆಂಡ್ತಿನ ಕೆಲಸ ಮಾಡಕ್ಕೆ ಬರೋಕ್ಕೆ ಹೇಳಿದ್ದಲ್ಲ ನಾನು. ಹಳ್ಳೆ ಕಣ್ಣು ಹಿಡ್ಕೊಂಡಾಗ ಮತ್ತೆ ಹಾಗೆ ಮಲ್ಕೊಂಡು ಇರಬಾರ್ದು. ಹಲ್ಲಕ್ಕೆ ಎದ್ದು ಓಡಾಡಲಿ, ಏನಾಗಲ್ಲ. ಹೋಗಿ ಹೇಳು ಹೋಗ. ನಂಗೆ ಅಷ್ಟು ಗೊತ್ತಾಗಲ್ಲ. ನಾ ಹಂಗಾರೆ ಕೆಲಸ ಎಂತ ಮಾಡೋದು ಬೇಡ, ಇಲ್ಲಿಗೆ ಬರೋಕ್ಕೆ ಹೇಳು, ಎದ್ದು ಬರೋಕ್ಕೆ ಹೇಳು. ಎದ್ದು ಬಂದ ಒಂದು ಲೋಟ ಕಷಾಯ ಕುಡಿಯೋಕ್ಕೆ ಹೇಳು, ಮುಖ ತೊಳ್ಕೊಂಡು. ಇಲ್ಲ ಜೀರಿಗೆ ಕಾಪಿ ಬೇಕಾದ್ರೆ ಅದನ್ನಾರು ಮಾಡಿಕೊಡ್ತೀನಿ. ಹೇಳಕ್ಕೆ ಹೇಳು, ಫಸ್ಟ್ ಹೇಳಕ್ಕೆ ಹೇಳಿ ಹೇಳ್ತೀನಿ. ಅಲ್ಲ ಎಂತ ನೋವಾದರೂ ಮುಲುಗ್ದಲ್ಲೇ ಇರೋಕ್ಕಾಗ್ತದನ? ಹೋಗಿ ಹೇಳು ಹೋಗ. ನೀನೊಂದು ಮಾರಾಯ, ಅದು ಹೆದರ್ಸಕ್ಕೂ ಹೆದರಕ್ಕೂ ಸಮ ಆಗ್ತದೆ. ಇನ್ನೊಂದು ಸತಿ ಮತ್ತೆ ಮಾಡೋದು ನೋಡಿದ್ರೆ ನಾ ಮಾತಾಡಲ್ಲ, ಕತೆ ಆಡಲ್ಲ, ಹಂಗೆ ಹಿಂಗೆ ಅನ್ನೋದು ನೋಡಿದ್ರೆ ಸಾಕು. ಈಗ ಹೇಳ್ಬೇಕಾರೆ ಇವನು ಹಾಗೆ ಏನು ಮಾಡ್ತಾನೆ. ಅಲ್ಲ ಪಾಪ ಇವನಿಗಾರು ಎಂತ ಗೊತ್ತಾಗ್ತದೆ. ಹಿಂಗೆ ಹೇಳ್ತಲ್ಲ ಎಂಥದ್ದು ಏನಂತ ಹೆದ್ರೇನು. ಎಂತ ಆತೇನಂತ ಓಡೋತಿದ್ದೆ ಗೊತ್ತಾತ. ಹಳ್ಳೆನೂ ಹಿಡ್ಕೊಂಡ್ಲ ಇತ್ಲಾಗ ಬಂದಕ್ಕೂ ಅತ್ಲಾಗ ಎದ್ದು ನಿಂತ್ಕೊಂಡದ್ದು ನಾನು ನೋಡಿದೆ. ಅಲ್ಲಿ ಎಲ್ಲ ನಾಟಕ. ಇಲ್ಲಿಗೆ ಹೋಗ್ಬೇಕು ಅನ್ನಂಗೆ ಆಗ್ಯದ, ಇಲ್ಲ ಎಂತ ತರಿಸ್ಗಿಬೇಕು ಅನ್ನಂಗೆ ಆಗ್ಯದ. ಅದಕ್ಕೆ ಇದು ಅಮ್ಮ ಮಗ ಅದು ಹೇಳ್ದಂಗೆ ಕುಣಿತೀರಿ, ಅದು ಹಾಗೆ ಕುಣಿಸ್ತದೆ. ನಿಮಗೆ ಸುಮ್ಮನೆ ಆಚೆಗೆ ಹೋಗ್ತೀರಾ ಹೋಗಲ್ಲ. ಈಗೆಲ್ಲ ಬರೋಕ್ಕೆ ಹಂಗಾರೆ ಯಾಕೆ ಹೆಂಗೆ ಮಾಡ್ತೀರಿ? ಇನ್ನೊಂದು 4-5 ದಿನದಲ್ಲಿ ಅದು ತವ್ರ ಮನೆಗೆ ಹೋಗ್ತದೆ. ಅಲ್ಲಿ ತನಕ ಸುಮ್ಮನೆ ಇರಿ, ನೋಡೋಣ. ನಾನು ಹೇಳ್ತೀನಿ, ನೀವು ಹೋಗಿ, ನಿಮ್ಮ ಕೆಲಸ ಏನದೆ ನೋಡಿ, ತಿಂಡಿ ಕೊಡ್ತೀನಿ, ಹೋಗಿ. ನನಗೂ ಬುದ್ಧಿ ಇಲ್ಲ, ಹೇಳಿದ್ನು ಕೇಳಲ್ಲ. ಒಂದು ಸತಿ ಏನಾಗಲ್ಲ, ಎಂದು ಮಾಡೋ ಕೆಲಸ ಮಾಡು ಅಂದ್ರೆ ಬಂದು ಮಾಡ್ದೆ ಎಲ್ಲಿಗೆ ಹೋಗ್ತದೆ. ತಾಯಿ ಮಗ ಇಬ್ಬರು ಏನು ತಲೆ ಮೇಲೆ ಹತ್ಕೋಸ್ಕೊಂಡಾರೆ. ಏನು ರಾಜ್ಯಕ್ಕಿಲ್ಲದ ಬೋಸ್ರೆ ಆದ್ರಲ್ಲಿ ಇದು ಒಬ್ಬಳೇ ಸೈ. ಮುದ್ದಣೆ ಪಲ್ಲವಿ ಎತ್ತನ ಎದ್ದು ಹಲ್ಲಕ್ಕೆ ಈಚೆಗೆ ಬರೋಕ್ಕೆ ಹೇಳ. ಹಾಂ ಅಮ್ಮ ಎದ್ದದೆ ಬಂತು. ಎಂತ ಅಂತ ಹೇಳೆ ಸುಮ್ಮನೆ ನಿಂತಿಯಲ್ಲ. ಓ ಈಚೆಗೆ ಬಂದನ? ನಾನು ಆತ್ಲಕ್ಕೆ ಹೋಗ್ತಾ ಇದ್ದೆ, ಎಂಥದೋ ಜ್ಞಾನ ಮಾಡ್ತಿದ್ದೆ ಮರತಿ, ನೋಡಲೂ ಇಲ್ಲ ನಾನು. ಎಂತ ಹಳ್ಳಿ ಹಿಡ್ಕೊಂಡದೇನ? ಹಂಗೆ ಸಣ್ಣ ಪುಟ್ಟವು ಹಳ್ಳಿ ಹಿಡ್ಕೊಳೋದು ಪಳ್ಳೆ ಹಿಡ್ಕೊಳೋದು ಆತಿರ್ತದೆ. ಅದಕ್ಕೆ ಹೆದರ್ಕಿಂಡ ಮುಲುಗ್ದಲ್ಲೇ ಇರ್ತೀನಿ ಅಂದ್ರೆ ಆತದ. ಎದ್ದು ಮುಖ ತೊಳ್ಕೊಂಡು ಒಂದು ಹೊಟ್ಟೆಗೆ ಕುಡಿಯೋದ ತಿನ್ನೋದ ಏನಾರು ಮಾಡಿ 4 ಹೆಜ್ಜೆ ಓಡಾಡಿದ್ರೆ ಎಲ್ಲ ಸಮ ಆಗ್ತದೆ. ಇದಕ್ಕೆ ಎಲ್ಲ ಹಿಂಗೆ ಇಷ್ಟು ಹೆದರ್ಕಿಂಡು ಕೂತ್ಕೊಂಡ್ರೆ ಇನ್ನು ಹೆದರ್ಗಿ ನೋವೇ ಶುರುವಾದ್ರಿ ಅಂತ ಮಾಡ್ತೀಯ? ನಾನು ಇವತ್ತೇ ಹೇಳಿರ್ತೀನಿ ನೋಡಿ ಪಲ್ಲವಿ, ಹೆರಿಗೆ ನೋವಾಗಲಿ ಎಂಥದೇ ಆಗಲಿ ಹೆದರೋದೇನು ಬೇಡ, ಮನಸ್ಸಲ್ಲಿ ಉಂದಿರಲಿ. ಎಷ್ಟೋ ಜನ ಎಲ್ಲ ಬಸ್ರಾಗ್ಯಾರ, ಅವ್ರಿಗೆ ಹೆರಿಗೆ ಆಗ್ಯದೆ, ಬಾಲಿ ಹುಟ್ಟ್ಯಾರೆ, ಹಾಗೆ ನನಗೂ ಆಗ್ತದೆ ಅನ್ನೋದೊಂದು ಮನಸ್ಸಲ್ಲಿ ಇದ್ದುಬಿಟ್ರೆ ಏನಾಗೋದು ಇಲ್ಲ. ಅದು ಸುಳ್ಳು ಅಲ್ಲ. ನಾನು ನಿನ್ನ ಗಂಡನ ಹೆತ್ತಿದ್ದಾಗಲಿ, ನಿನ್ನ ಅಮ್ಮ ನಿನ್ನ ಹೆತ್ತಿದ್ದಾಗಲಿ ಏನು ಸುಮ್ಮನೆ ಆತಂತ ಮಾಡ್ದ? ಇಂಥವೆಲ್ಲ ಆತಿರ್ತವೆ. ಹಂಗಂತೇಳಿ ಮುಲ್ಕಿಂಡೇ ಇರೋದಲ್ಲ. ನಾನು ಎಂತ ಆಗ್ಯದಪ್ಪ ಅಂತ ನೋಡ್ತೀನಿ, ನನಗೆ ಇದ್ದೀಯಲ್ಲೇ. ಅಲ್ಲ, ಅದು ಅಮ್ಮ ಹೇಳ್ತು ಸರಿ ತಕ್ಕನೂ. ಮೊನ್ನೆ ಈಗ ಸಣ್ಣ ಬಂದಾಗ ನೆಗ್ಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ದಿದ್ದಂತೆ, ಏನಾಗಲ್ಲ ಅಂತ. ನೋಡಿದ್ರು ನಿಜವಾಗ್ಲೂ ಡೆಲಿವರಿ ಪೈನೇ ಶುರು ಆಗಿಬಿಟ್ಟಿತ್ತಂತ. ಅದಕ್ಕೆ ಕೊನೆಗೆ
ಅಮ್ಮ ಇದ್ದಿದ್ಕಾತು ಮನೆಯಲ್ಲೇ ಡೆಲಿವರಿ ಆಗಿದ್ದಂತೆ. ನಂಗೆ ಅದನ್ನೆಲ್ಲ ಕೇಳಿ ಒಂಥರ ಹೆದರಿಕೆ ಆಗಕ್ಕೆ ಶುರು ಆಯ್ತು, ಎಂಥದೋ ಏನೋ ಅಂತ. ಓ, ನಿನ್ನ ಅಮ್ಮ ಹೇಳಿದ ಕೇಳ್ಕೊಂಡು ಈ ಥರ ಮಾಡಿದ್ದ ನೀನು? ಅಮ್ಮನೇ ಹೇಳಲಿ ಯಾರೇ ಹೇಳಲಿ, ಒಬ್ರೊಬ್ರಿಗೆ ಒಂದೊಂದು ಥರ ಆತಿರ್ತದೆ. ಈಗ ಸರಿ ತಕ್ಕಗೆ ಈಗ ಹ್ಞೂ ಆಗಲಿ, ಹೆರಿಗೆನೂ ಶುರು ಆತಪ್ಪ, ಏನಾತ ಮನೇಲಿ ಹೆರಿಗೆ ಆಯ್ತು, ಬಾಲೆ ಬಾಣ್ತಿ ಗನ ಗದರಲ್ಲ ಈಗ, ಹಾಗೆ ಆತದೆ, ಏನಾಗೋದು ಇಲ್ಲ. ನಿಂಗೆ ಹೆರಿಗೆ ನೋವೇನಲ್ಲ ಅದು. ನಿಂಗೆ ಇನ್ನೂ 10-15 ದಿವಸ ಅದೇ ಹೇಳು. ಎಲ್ಲೋ ನಿನ್ನೆ ಬೇಡ ಅಂದಂಗೆ ಆಲೂಗಡ್ಡೆ ತಿಂದೆ, ಗ್ಯಾಸ್ಟ್ರಿಕ್ಕಿಗೂ ಆತದ ಆ ಥರ. ಹೋಗು ಹೋಗಿ ಮುಖ ತೊಳ್ಕೊಬಂದು ಅಲ್ಲಿ ಕಷಾಯ ಕಾಸಿಟ್ಟಿನಿ, ಕುಡಿ. ಅದು ಆಗದೆ ಇದ್ರೆ ಇಲ್ಲ ಜೀರಿಗೆ ಕಾಫಿ ಬೇಕಾದ್ರೆ ಮಾಡಿಕೊಡ್ತೀನಿ. ಓ ಮರತೇರ, ನೀವು ಒಂದೊಂದು ಸರಿ ಜೀವ ಹಾರಿಸ್ತೀರಿ, ಏನಾಗೋದಿಲ್ಲ. ಒಂದು ಪಕ್ಷ ಹೆರಿಗೆನೂ ಶುರುವಾದರೂ ಏನಾಗಲ್ಲ. ನಾನಿದ್ದೀನಿ, ಇಲ್ಲ ಮನೇಲಿ ಕಾರ್ ಅದೇ ಕರ್ಕೊಂಡು ಹೋಗ್ತಾನೆ ಆಸ್ಪತ್ರೆಗೆ, ಎಂಥದ ಒಂದು ಆತದೆ. ಹೋಗು ಮಾಡೋ ಕೆಲಸ ಮಾಡಿ ಹೋಗು. ಅಲ್ಲ, ಅಮ್ಮ ಹೇಳಿತ್ತು ಸಣ್ಣಕ್ಕೇನಾರು ಹಂಗೆ ನೋವು ಶುರು ಆದರೂ ನೆಗ್ಲೆಕ್ಟ್ ಮಾಡಬೇಡ, ತಕ್ಷಣ ಆಸ್ಪತ್ರೆಗೆ ಹೋಗು ಅಂತ. ಈಗ ಆಸ್ಪತ್ರೆಗೆ ಹೋಗ್ಲಾ ಏನು ಮಾಡಲಿ? ಈಗಿಲ್ಲ, ಅಮ್ಮ ಏನು ಹೇಳ್ತಾ ಇದೆ ಅದು ಕೇಳಿಸಲ್ಲನೆ ನಿನಗೆ? ಹೋಗು, ಅದನ್ನು ಮಾಡು. ಹೋಗು, ಮುಖ ತೊಳ್ಕೊಬಂದು ಕಷಾಯ ಕುಡಿಯೋದೋ ಏನೋ ನೋಡು, ಆಮೇಲೆ ಯೋಚನೆ ಮಾಡೋಣ ನಿಮ್ಮ ಅಮ್ಮ ಹೇಳ್ದಂಗೆ ಕೇಳೋದ ಏನು ಮಾಡೋದು ಅಂತ. ನಾನು ಒಂದು ಸತಿ ಹೆದ್ರು ಹೋದೆ.